ಎಣ್ಣೆ ಏಟಲ್ಲಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನೇರವಾದಂತಹ ಉದಾಹರಣೆ. ಮಾನಗೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವು ಪತ್ರಕರ್ತರು. ವಿಜಯ್ ಥಾತಾ ಅವರ ನೇತೃತ್ವದಲ್ಲಿ 5 ಸಿನಿಮಾ ಅನೌನ್ಸ್. ರವಿಚಂದ್ರನ್ ಅವರು ಸೇರಿದಂತೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಸಿನಿಮಾ ಘೋಷಣೆ ಕಾರ್ಯಕ್ರಮ ಮುಗಿದ ಅದೇ ಹೋಟೆಲ್ನಲ್ಲಿ ಪಾರ್ಟಿ ಇರುತ್ತೆ. ನೈಟ್ ಶುರುವಾಗಿದ್ದೆ ಈ ಭವಿತ್ ಹಾಗೂ ವಿಜಯ್ ನಡುವಿನ ಮಾತಿನ ವಾಕ್ಯುದ್ಧ. ಚಾನಲ್ ನಡೆಸುವ ವಿಚಾರದಲ್ಲಿ ಇಬ್ಬರ ನಡುವೆ ಏನಾದ್ರೂ ಗೊಂದಲಗಳಿತ್ತ? ಈ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳೋದಂತೂ ನಿಜ. ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ನೋಡಿ, ಇದು ಬೇಲಿಯೇ ಎದ್ದು ಹೊಲ ಮೈದಂತಹ ಸ್ಟೋರಿ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನಮ್ಮ ಸಮಾಜಕ್ಕೆ ಮಾದರಿಯಾಗಬೇಕಿದ್ದಂತಹ ಪತ್ರಕರ್ತರೆ ಎಣ್ಣೆ ನಶೆಯಲ್ಲಿ, ಎಣ್ಣೆ ಏಟಲ್ಲಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನೇರವಾದಂತಹ ಉದಾಹರಣೆ. ಯಾರದು, ಏನಾಯ್ತು, ಎಲ್ಲಿ, ಎಲ್ಲವನ್ನ ಹೇಳ್ತೀನಿ. ನಮ್ಮ ಸಮಾಜದಲ್ಲಿರುವಂತಹ ಹುಳುಕನ್ನ ಎತ್ತಿ ತೋರಿಸ್ಬೇಕಿದ್ದಂತಹ ಮಾಧ್ಯಮಗಳೇ ಇವತ್ತಿನ ಕಾಲಕ್ಕೆ ಭಾರಿ ಮುಖಭಂಗವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಪತ್ರಿಕೋದ್ಯಮದ ಮೌಲ್ಯಗಳನ್ನ ಮರ್ತಿದ್ದಾರ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಿಗೆ ಉದ್ಭವವಾಗುತ್ತೆ. ಪತ್ರಕರ್ತರು ಅನ್ನೋ ಪ್ರಶ್ನೆ, ಎಂತಹ ಪತ್ರಕರ್ತರಿದ್ದಾರೆ, ನೈತಿಕತೆ, ಮೌಲ್ಯ ಎಲ್ಲೋಯ್ತು ಇವೆಲ್ಲ? ಈ ಪದಗಳಿಗೆಲ್ಲ ಹಾಗಾದ್ರೆ ಬೆಲೆನೇ ಇಲ್ವಾ? ಇದೆಂತಹ ದುರಂತ ಆಗ್ಬಿಟ್ಟಿದೆ. ಸ್ವತಂತ್ರ ಪತ್ರಿಕೋದ್ಯಮದ ಹೆಸರನ್ನ ಇಟ್ಕೊಂಡು ಇಂತಹ ಮಾನಗೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವು ಪತ್ರಕರ್ತರು. ಓಕೆ, ಪತ್ರಿಕೋದ್ಯಮದ ಮಾನ ಹರಾಜಾಕುವಂತಹ ಘಟನೆ ಏನ್ ನಡೀತು ಅಂತ ನೋಡೋಣ. ಜುಲೈ ಅಂದ್ರೆ ಇದೇ ತಿಂಗಳ 10ನೇ ತಾರೀಕು ನಮ್ಮ ಪತ್ರಿಕೋದ್ಯಮದ ಕೆಲವೊಂದಷ್ಟು ಮಿತ್ರರಿಗೆ ಒಂದು ಮೆಸೇಜ್ ಬರುತ್ತೆ. ಗುರುಪೂರ್ಣಿಮೆಯ ದಿನ 6 ಚಿತ್ರಗಳ ನಿರ್ಮಾಣಕ್ಕೆ ಮುಂದಾದಂತಹ ಅಮೃತ ಸಿನಿ ಕ್ರಾಫ್ಟ್ ವಿಜಯ್ ಥಾತಾ ಅವರ ನೇತೃತ್ವದಲ್ಲಿ ಒಮ್ಮೆಲೆಗೆ 5 ಸಿನಿಮಾ ಅನೌನ್ಸ್ ಅಂತ. ಇದು ಭಾರಿ ದೊಡ್ಡ ಕಾರ್ಯಕ್ರಮ. ಸ್ಯಾಂಡಲ್ವುಡ್ನ ಹೆಮ್ಮೆಯ ಸೆಲೆಬ್ರಿಟೀಸ್ ಗಳೆಲ್ಲ ಬಂದಿರ್ತಾರೆ. ರವಿಚಂದ್ರನ್ ಅವರು ಸೇರಿದಂತೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. 5 ಚಿತ್ರಗಳು ಅನೌನ್ಸ್ ಆಗುತ್ತೆ. ಯಾವುದದು ಚಿತ್ರಗಳು ಅಂದ್ರೆ, ಕೃಷ್ಣ ಅಜಯ್ ರಾವ್ ಹೀರೋ ಆಗಿ ಒಂದು ಸಿನಿಮಾ, DSP ವರ್ಮಾ ನಿರ್ದೇಶನದ ವಿನಯ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ, ಹಾಗೆ ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾ, ರಿಷಬ್ ಆರ್ಯ ನಿರ್ದೇಶನದ ವಿಕ್ರಮ್ ರವಿಚಂದ್ರನ್ ಅವರ ಅಭಿನಯದ ಒಂದು ಸಿನಿಮಾ, ಪ್ರಶಾಂತ್ ಸಿದ್ದಿ ನಿರ್ದೇಶನ ವಿಕಿ ವರುಣ್ ನಟನೆಯ ಒಂದು ಸಿನಿಮಾ, ಹಾಗೆ ಮಂಜು ಸ್ವರಾಜ್ ನಿರ್ದೇಶನದ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಕಾರ್ಯಕ್ರಮ ಎಲ್ಲ ಬಹಳ ಚೆನ್ನಾಗಾಗುತ್ತೆ. ಈ ಕಾರ್ಯಕ್ರಮ ಮುಗಿದ ನಡುರಾತ್ರಿ ಏನಾಯ್ತು ಅದನ್ನ ನೋಡೋಣ. ಅಂದಹಾಗೆ ಈ ಘಟನೆ ನಡೆದಿರುವುದು ಪ್ರಜಾ ಟಿವಿ ಮತ್ತು ಸಮಯ ಟಿವಿ, ಅಂದ್ರೆ ಮೊದಲು 2 ಚಾನೆಲ್ ಕೂಡ ಪ್ರತ್ಯೇಕವಾಗಿರ್ತವೆ. ಇವಾಗ ಒಮ್ಮೆಲೆಗೆ ಕೆಲಸವನ್ನ ಪ್ರಾರಂಭ ಮಾಡಿರ್ತಾರೆ. ಒಬ್ಬರ ಮಾಲೀಕತ್ವದಲ್ಲೇ ಈಗ ಈ ಚಾನೆಲ್ಸ್ ಖಾಸಗಿ ವಾಹಿನಿ ನಡೀತಾ ಇರುವಂತದ್ದು. ಇವರು ಆಯೋಜಿಸಿದಂತಹ ಕಾರ್ಯಕ್ರಮವೊಂದರಲ್ಲಿ ಅದೇ ಚಾನೆಲ್ನ ಇಬ್ಬರು ವ್ಯಕ್ತಿಗಳ ನಡುವೆ, ಅಂದ್ರೆ ಯಾರ್ಯಾರು ಇಬ್ಬರು ವ್ಯಕ್ತಿಗಳು ಅಂದ್ರೆ, ಒಬ್ರು ಸೋಷಿಯಲ್ ಮೀಡಿಯಾ ಹೆಡ್, ಇನ್ನೊಬ್ರು ಅದೇ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ರಿಪೋರ್ಟರ್. ಸೋಷಿಯಲ್ ಮೀಡಿಯಾ ಹೆಡ್ ಯಾರು? ಭವಿತ್. ಇವರು ಈ ಹಿಂದೆ ಜಾರಕಿಹೊಳಿ ಅವರ CD ಕೇಸ್ನಲ್ಲೂ ಕೂಡ ಇವ್ರ ಹೆಸರು ಕೇಳಿ ಬಂದಿತ್ತು. ಮತ್ತೊಬ್ರು ರಿಪೋರ್ಟರು. ಇಬ್ರು ತಮಾಷೆಯಿಂದಾನೇ ಇರ್ತಾರೆ. ಇಬ್ರು ಒಳ್ಳೆಯ ಒಡನಾಟವನ್ನ ಹೊಂದಿರ್ತಾರೆ. ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ರು. ತಮಾಷೆಯಿಂದ ಮಾತಾಡ್ತಾ ಕೂತಿರ್ತಾರೆ. ಮಾತು ಜಗಳಕ್ಕೆ ತಿರುಗುತ್ತೆ. ಆ ಜಗಳ ವಾಗ್ವಾದಕ್ಕೆ ತಿರುಗುತ್ತೆ. ನಂತರ ಏನ್ ಮಾಡ್ತಾರೆ? ಬಾಟ್ಲಿಯಲ್ಲಿ ಚುಚ್ಚಿ ಕೊಲೆ ಮಾಡುವವರೆಗೂ ಕೂಡ ಮುಂದುವರಿಯುತ್ತೆ ಇವರಿಬ್ಬರ ಜಗಳ. ಇದು ಮಾತ್ರ ಬಹಳ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಚಾನೆಲ್ನ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಅನ್ನೋರು ಏನ್ ಮಾಡ್ತಾರೆ? ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ. ಓಕೆ, ಹಾಗಾದ್ರೆ ಈ ಕಾರ್ಯಕ್ರಮ ನಡೆದಿರೋದು ಎಲ್ಲಿ ಅದನ್ನ ನೋಡೋದಾದ್ರೆ, ಈ ಕಾರ್ಯಕ್ರಮ ನಡೆದಿರೋದು ಶರ್ಟನ್ ಹೋಟೆಲ್ನಲ್ಲಿ. ಚಾನೆಲ್ನ ಮುಖ್ಯಸ್ಥ ವಿಜಯ್ ಥಾತಾ ಅವರು ಕೂಡ ಸ್ವತಃ ಚಲನಚಿತ್ರ ನಿರ್ಮಾಪಕರು ಕೂಡ ಆಗಿರ್ತಾರೆ. 5 ಹೊಸ ಚಲನಚಿತ್ರಗಳಿಗೆ ಘೋಷಣೆಯನ್ನು ಮಾಡಿರ್ತಾರೆ. ಆ ಕಾರ್ಯಕ್ರಮ ಅವತ್ತು ಅಲ್ಲಿ ನಡೀತಾ ಇರುತ್ತೆ. ಅಮೃತ ಸಂಭ್ರಮ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಭವಿತ್ ಸೇರಿದಂತೆ ಅದೇ ಚಾನೆಲ್ನ ಅವರ ಒಂದಷ್ಟು ಸ್ನೇಹಿತರು, ಕೊಲೀಗ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ. ಕೆಲಸ ಮಾಡ್ತಾ ಇರೋರು ಪ್ರತಿಯೊಬ್ರು ಕೂಡ ಇರ್ತಾರೆ. ವಿಜಯ್ ಹಾಗೂ
ಭವಿತ್ ಕೂಡ ಪಾಲ್ಗೊಂಡಿರ್ತಾರೆ. ಸಿನಿಮಾ ಘೋಷಣೆ ಕಾರ್ಯಕ್ರಮ ಮುಗಿದ ಅದೇ ಹೋಟೆಲ್ನಲ್ಲಿ ಪಾರ್ಟಿ ಇರುತ್ತೆ. ನೈಟು ಪಾರ್ಟಿ ಅಂದ್ರೆ ಕೇಳಬೇಕಾ, ಪೆಗ್ ಮೇಲೆ ಪೆಗ್ಗು ಇದೇ ಇರುತ್ತಲ್ವಾ. ಆಗ ಶುರುವಾಗಿದ್ದೆ ಈ ಭವಿತ್ ಹಾಗೂ ವಿಜಯ್ ನಡುವಿನ ಮಾತಿನ ವಾಕ್ಯುದ್ಧ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಇವರು ಚೆನ್ನಾಗಿದ್ರು ಅವರು ಚೆನ್ನಾಗಿದ್ರು, ಇಬ್ರು ಡ್ರಿಂಕ್ಸ್ ಮಾಡಿರ್ಲಿಲ್ಲ, ತಮಾಷೆ ಮಾಡ್ತಿದ್ದಾಗ ಒಂದು ಪೆಗ್ ಜಾಸ್ತಿ ಆಗ್ತಾ ಇದ್ದಂತೆ ಇಬ್ರು ಕೂಡ ಫುಲ್ ಸ್ಟ್ರಾಂಗ್ ಆಗ್ತಾರೆ. ಕಿಕ್ ನಶೆ ಏರುತ್ತೆ, ಮಾತು ಗಂಭೀರತೆಯನ್ನ ಪಟ್ಕೊಳ್ಳುತ್ತೆ, ಕೆಟ್ಟ ಪದಗಳಿಂದ ಬೈದಾಡ್ಕೊಳ್ತಾರೆ. ಅಲ್ಲಿವರೆಗೂ ಕೂಡ ಇವರಿಬ್ರು ಜಗಳ ಹೋಗುತ್ತೆ. ಏನಾಗುತ್ತೆ, ಮಧ್ಯದಲ್ಲಿರೋರು ಅವ್ರನ್ನ ಬಿಡ್ಸಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಯಾರ ಕೈಲೂ ಕೂಡ ಸಾಧ್ಯ ಆಗಲಿಲ್ಲ. ಆದ್ರೆ ಅವರಿಬ್ರು ಕೂಡ ಪರಸ್ಪರ ಕೈ ಮಿಲಾಯಿಸಿಕೊಳ್ಳುವಂತ ಹಂತದವರೆಗೂ ಕೂಡ ಹೋಗ್ತಾರೆ. ಎಲ್ರು ಕೂಡ ಬಿಡಿಸುವಂತ ಪ್ರಯತ್ನ ಆಗ್ತಾರೆ, ಆದ್ರೆ ಆಗಲೇ ಇಲ್ಲ. ಇವರಿಬ್ಬರ ಸಂಭಾಷಣೆಯ ನಡುವೆ ವಿಜಯ್ಗೆ ಅದು ಏನ್ ಸಿಟ್ಟಿತ್ತೋ ಏನೋ, ಅಲ್ಲಿ ಸಮಯ ಆಗ ಪ್ರಜಾದಲ್ಲಿ ಕೆಲಸ ಮಾಡುವಂತಹ ವಿಜಯ್ಗೆ ಅದೇನ್ ಸಿಟ್ಟಿತ್ತೋ ಏನೋ, ಟೇಬಲ್ ಮೇಲೆ ಇಟ್ಟಿದ್ದಂತಹ ಬಾಟಲ್ನ ಕೈಯಲ್ಲಿ ಇಟ್ಕೊಂಡು ಬಂದು ಇಲ್ಲಿಗೆ ಚುಚ್ಚಿಬಿಡ್ತಾರೆ. ಈ ಒಂದು ಪೋಷಣಿಗೆ ಚುಚ್ಚಿದಾಗ ಭವಿತ್ಗೆ ರಕ್ತ ಚಿಮ್ಮುತ್ತೆ ಆಚೆ. ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಭಯ ಆಗುತ್ತೆ, ಅಯ್ಯೋ ಇವರಿಬ್ರು ನಡುವೆ ಏನಾಯ್ತೋ ಏನೋ, ಯಾವ ರೀತಿ ಜಗಳ ಆಡ್ತಾ ಇದ್ದಾರೆ ಅಂತ. ಸೊ ಚುಚ್ಚಿದಂತಹ ರಭಸಕ್ಕೆ ರಕ್ತ ಚಿಮ್ಮುತ್ತೆ. ಆನಂತರ ಈ ದೃಶ್ಯವನ್ನ ಕಂಡಂತಹ ವಿಜಯ್, ಅದೇ ಚುಚ್ಚಿದಂತಹ ವಿಜಯ್, ಅವನಿಗೆ ಕುಡ್ದಿದ್ದ ನಶೆ ಎಲ್ಲ ಇಳಿದೋಗ್ಬಿಡುತ್ತೆ. ಬಾಟಲಿಂದ ಚುಚ್ಚಿದ ವೇಗದಿಂದ ಈ ಕೊರಳಿನ ಸುತ್ತ ಸೂಕ್ಷ್ಮವಾದಂತಹ ನರಗಳಿರುತ್ತಲ್ಲ, ಆ ನರಕ್ಕೆ ಗಾಯವಾಗುತ್ತೆ, ಘಾಸಿಯಾಗುತ್ತೆ. ಈಗ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಭವಿತ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ, ಬಟ್ ಅವರು ICU ನಲ್ಲಿದ್ದಾರೆ. ಈ ಇಬ್ಬರ ನಡುವಿನ ಒಳ್ಳೆಯ ಬಾಂಧವ್ಯ ಇರುವಾಗಲೇ ಚುಚ್ಚಿ ಕೊಲ್ಲುವಂತಹ ಸನ್ನಿವೇಶ ಏನ್ ಸೃಷ್ಟಿಯಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಇದೊಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಚಾನೆಲ್ ನಡೆಸುವ ವಿಚಾರದಲ್ಲಿ ಇಬ್ಬರ ನಡುವೆ ಏನಾದ್ರೂ ಗೊಂದಲಗಳಿತ್ತ, ಅಥವಾ ದ್ವೇಷದ ಭಾವನೆ ಏನಾದ್ರೂ ಇತ್ತ, ಯಾವುದಾದ್ರೂ ವಿಷಯಗಳಲ್ಲಿ ಸಂಘರ್ಷ ಏನಾದ್ರೂ ಇತ್ತ, ಈ ರೀತಿಯ ಪ್ರಶ್ನೆಗಳು ಕೂಡ ಬಹುಶಃ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಆದ್ರೆ ಪೊಲೀಸರ ವಶದಲ್ಲಿರುವಂತಹ ವಿಜಯ್, ನನಗೆ ಭವಿತ್ ಒಬ್ಬ ಒಳ್ಳೆಯ ಸ್ನೇಹಿತ, ನಮ್ಮಿಬ್ಬರ ಸಾರಥ್ಯದಲ್ಲೇ ಚಾನೆಲ್ ನಡ್ಕೊಂಡು ಹೋಗ್ತಾ ಇತ್ತು, ಏನ್ ನಮ್ಮಿಬ್ಬರ ನಡುವೆ ಏನ್ ಸಮಸ್ಯೆ ಇರಲಿಲ್ಲ. ಆದ್ರೆ ಯಾವ ವಿಷಯಕ್ಕೆ ಈ ರೀತಿ ಆಯ್ತು ಬಹುಶಃ ನಮಗೂ ಕೂಡ ಗೊತ್ತಿಲ್ಲ, ಅಂದ್ರೆ ಎಣ್ಣೆ ಏಟಲ್ಲಿ ನಾನು ಏನ್ ಮಾಡಿದೆ ನನಗೂ ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ಕೊಂಡಿರುವಂಥದ್ದು. ಆದ್ರೆ ನನಗೆ ಬಾಟ್ಲಿಯಿಂದ ಚುಚ್ಚಿ ಕೊಲೆ ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. ಕುಡ್ದಂತಹ ಅಮಲ್ನಲ್ಲಿ ಒಂದು ಬುದ್ಧಿ ಕಳ್ಕೊಂಡು ಈ ರೀತಿ ನಡೆದಿದೆ ಅನ್ನುವಂತಹ ವಿವರಣೆ ವಿಜಯ್ ನೀಡಿದ್ದಾರಂತೆ. ಈ ಒಂದಷ್ಟು ಘಟನೆ ಪ್ರಜಾ ಟಿವಿ, ಸಮಯ ಟಿವಿಯಲ್ಲಿ ಬಹಳ ಕೋಲಾಹಲ ಆಗಿರಬಹುದು, ಭಯದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ನಿಜ ಅಂತ ಹೇಳ್ಬಹುದು. ಭವಿತ್ ಸ್ಥಿತಿ ಇನ್ನೂ ಕೂಡ ಅಪಾಯದಿಂದ ಹೊರಬಂದಿಲ್ಲ. ಭವಿತ್ ವಿಷಯದಲ್ಲಿ ಏನಾದ್ರೂ ಆಗಬಾರದು, ಆದ್ರೆ ಈ ವಿಜಯ್ ಅನ್ನೋರಿದಾರಲ್ಲ, ಅವರ ವೃತ್ತಿ ಜೀವನ ಕಂಪ್ಲೀಟ್ ಆಗಿ ನಾಶ ಆಗೋಗೋದಂತೂ ಸತ್ಯ. ವಿಜಯ್ ತಾತ ಅವರಿಗೂ ಕೂಡ ಬಹಳ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ, ಅವರು ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೊನೆಯದಾಗಿ ವಿಜಯ್ ತಾತ ಅವರ 5 ಚಿತ್ರಗಳ ಘೋಷಣೆಯ ಸಂತೋಷದ ಸಮಾರಂಭ ಪ್ರಜಾಸಮಯ ಇತಿಹಾಸದಲ್ಲಿ ಒಂದು ಕರಾಳ ಪುಟ. ಬರೀ ಪ್ರಜಾಸಮಯ ಅಲ್ಲ, ಪತ್ರಿಕೋದ್ಯಮದಲ್ಲೇ ಒಂದು ಕರಾಳ ಪುಟ ಅನ್ಬಹುದು. ಒಂದು ದುರಂತ ಇದು. ಇಡೀ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳೋದಂತೂ ನಿಜ. ಈ ಒಂದು ವಿಚಾರ ಕೇಳಿದವರು ಎಲ್ಲರೂ ಕೂಡ ಹೇಳ್ತಿರೋದು, ಏನಿದು ಶೋಚನೀಯ ಪರಿಸ್ಥಿತಿಗೆ ಹೋಯ್ತಾ ಪತ್ರಿಕೋದ್ಯಮ ಕೆಲವೊಂದಷ್ಟು ಪತ್ರಕರ್ತರಿಂದ ಅಂತ ಹೇಳ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.